ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಿಶ್ವರೂಪಿಯೇ ಶ್ರೀ ಗುರುವೇ, ನರಹರಿಯಾಗಿ ಬಂದಿರುವೆ, ಕಲಿಯಲ್ಲಿ ನಿಂದು ಕಲಕವ ದೂಡುತ್ತ ಗಣಗಾಪುರದೊಳು ನೆಲೆಸಿರುವೆ. ಹರಿಯವತಾರಿ ಬ್ರಹ್ಮ ಮಹೇಶ್ವರ ತ್ರಿಮೂರ್ತಿಯಾಗಿ ನಿಂದಿರುವೆ. ಭೀಮಾ ತಟಿಯಲ್ಲಿ ಸಂಗಮ ತೀರದಿ ಔದುಂಬರದಲ್ಲಿ ನೀನಿರುವೆ. ನರಸಿಂಹ ಸರಸ್ವತಿ ಯತಿವರ ಗುರುವರ ಸದ್ಗುರು ನೀನೇ ಆಗಿರುವೆ. ಅಷ್ಟರೂಪದಿ ಅಷ್ಟತೀರ್ಥಗಳ ದರ್ಶನವಾನಿ ತೋರಿರುವೆ. ಕಾಶಿಲಿಂಗವು ಪಾಪ ವಿನಾಶಿನಿ ಇಲ್ಲಿವೆ ಎಂದು ಹೇಳಿರುವೆ. ನಿರ್ಗುಣ ಪಾದುಕೆಯೊಳಗಡೆ ಭಕ್ತರು ಕೂಗಲು ಓಗೊಡುವೆ. ಶ್ರೋತೃಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ 4ನೇ ಭಾಗ, ಉತ್ತರಕಾಂಡ, ದ್ವಿತೀಯ ಸ್ಕಂದ, ಶ್ರೀ ನರಸಿಂಹ ಸರಸ್ವತಿ ಅವತಾರದಲ್ಲಿ ಮುಂದುವರಿದ ಗುರುಗಳ ಗಣಗಾಪುರದ ಪ್ರಸಂಗಗಳ 9ನೇ ಭಾಗದಲ್ಲಿ ಸಾಯಂ ದೇವನಿಗೆ ಗುರುಗಳು ಮತ್ತೆ ದರ್ಶನ ನೀಡಿದ್ದು ಹಾಗೂ ಅವನಿಗೆ ವಂಶ ಪರಂಪರಾಗತವಾಗಿ ತನ್ನ ಭಕ್ತರಾಗುವಂತೆ ಹರಸಿದ್ದು ಎಂಬ 15ನೆಯ ಅಧ್ಯಾಯಕ್ಕೆ ಸ್ವಾಗತ. ಓಂ ದತ್ತಾಯ ನಮಃ. ಹಿಂದೆ ಗುರುಗಳು ಓಸರ ಎಂಬ ಊರಿನಲ್ಲಿದ್ದಾಗ ಸಾಯಂ ದೇವನು ಅಲ್ಲಿ ಗ್ರಾಮಾಧಿಕಾರಿಯಾಗಿರಲು ಆಗ ಅವನು ಗುರುಗಳಿಗೆ ಭಕ್ತಿಯಿಂದ ಮನೆಗೆ ಕರೆದುಕೊಂಡು ಹೋಗಿ ಭಿಕ್ಷೆ ಮಾಡಿಸಿದನು. ಅದಕ್ಕೆ ಸಂತುಷ್ಟರಾದ ಗುರುಗಳು ಅವನಿಗೆ ಆಶೀರ್ವಾದವಿತ್ತು. ನಿನ್ನ ವಂಶಜರು ವಂಶಪಾರಂಪರ್ಯವಾಗಿ ನಮ್ಮ ಭಕ್ತರಾಗಲಿ ಎಂದು ಹರಸಿದರು. ಮುಂದೆ ಅವನು ತನ್ನ ಊರಾದ ಕಡಗಂಚಿಗೆ ಬರಲು ಆಗ ತನ್ನೂರಿನ ಹತ್ತಿರವಿರುವ ಗಣಗಾಪುರದಲ್ಲಿ ಅದೇ ಗುರುಗಳಾದ ನರಸಿಂಹ ಸರಸ್ವತಿ ಯತಿಗಳು ಇರುವುದು ತಿಳಿದ ಆ ಸಾಯಂ ದೇವನು ತನ್ನ ಕುಟುಂಬ ಸಮೇತವಾಗಿ ಒಂದು ದಿನ ಅವರ ದರ್ಶನಕ್ಕಾಗಿ ಗಣಗಾಪುರದ ಗುರುಮಠಕ್ಕೆ ಬರುವನು. ಮಠಕ್ಕೆ ಬಂದವನೇ ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಹಿಂದಿನ ಸಂಗತಿಯನ್ನು ನೆನಪು ಮಾಡಿಕೊಡುವನು. ಆಗ ಗುರುಗಳು ಮತ್ತೆ ಹರ್ಷಿತರಾಗಿ ಅದೇ ಹಿಂದೆ ತಾನು ಹೇಳಿದ ಮಾತನ್ನೇ ಪುನರುಚ್ಚರಿಸುವರು. ಆಗ ಸಾಯಂ ದೇವನು ಇಂದಿನಿಂದ ನಾನೂ ಕೂಡ ತಮ್ಮ ಭಕ್ತನಾಗಿ ಇಲ್ಲೇ ಇರುವೆನೆಂದು ಪರಿಪರಿಯಾಗಿ ಹೇಳಲು ಗುರುಗಳು ಒಪ್ಪಿಗೆ ಸೂಚಿಸುವರು. ಸುಮಾರು 3 ತಿಂಗಳುಗಳ ಕಾಲ ಸಾಯಂ ದೇವನು ನಿಷ್ಠೆಯಿಂದ ಗುರುಸೇವೆ ಮಾಡಿಕೊಂಡು ಮಠದಲ್ಲೇ ಇದ್ದಿರಲು ಒಂದು ದಿನ ಗುರುಗಳಿಗೆ ಸಾಯಂ ದೇವನ ಗುರುಭಕ್ತಿಯನ್ನು ಹೊರಹಚ್ಚುವ ವಿಚಾರ ಮಾಡುವರು. ಅದೇ ದಿನ ಇದ್ದಕ್ಕಿದ್ದಂತೆ ಸಾಯಂಕಾಲ ಅವರು ಸಂಗಮಕ್ಕೆ ಹೊರಡಲು ಸಾಯಂ ದೇವನು ಕೂಡ ಅವರ ಹಿಂದೆಯೇ ಹೊರಡುವನು. ಆ ದಿನ ಅಲ್ಲೇ ರಾತ್ರಿಯಾಗಲು ಕತ್ತಲಾಗುವುದು. ಅಲ್ಲಿ ಅಶ್ವತ್ಥ ಗಿಡದ ಕೆಳಗೆ ಕುಳಿತ ಗುರುಗಳು ಸಾಯಂ ದೇವನ ಜೊತೆ ಮಾತನಾಡುತ್ತಾ ರಾತ್ರಿ ಬಹಳವಾಗಿರಲು ಅತ್ತ ಆಕಾಶದಲ್ಲಿ ಇದ್ದಕ್ಕಿದ್ದಂತೆ ಮೋಡ ಕವಿದು ಭಯಂಕರವಾದ ಮಳೆ ಸುರಿಯ ಹತ್ತಿತು. ಗುರುಗಳು ಸಾಯಂ ದೇವನನ್ನು ಕುರಿತು, ಸಾಯಂ ದೇವ, ಈ ಧಾರಾಕಾರವಾದ ಮಳೆಯಿಂದಾಗಿ ನಮಗೆ ಬಹಳ ನಡುಕ ಹುಟ್ಟಿದೆ. ಆದ್ದರಿಂದ ನೀನು ತಕ್ಷಣವೇ ಗುರುಮಠಕ್ಕೆ ಹೋಗಿ ಅಗ್ಗಿಷ್ಟಿಕೆಯನ್ನು ತರಬೇಕು. ಆ ಅಗ್ಗಿಷ್ಟಿಕೆಯಿಂದ ನಾವು ಕಾಯಿಸಿಕೊಳ್ಳಬೇಕಾಗಿದೆ ಎನ್ನಲು ಸಾಯಂ ದೇವನು ಮಠದತ್ತ ಹೊರಡಲು ಸಿದ್ಧನಾಗುವನು. ಆಗ ಮತ್ತೆ ಸಾಯಂ ದೇವನನ್ನು ಕುರಿತು ಗುರುಗಳು, ಸಾಯಂ ದೇವ, ದಾರಿಯಲ್ಲಿ ಹೋಗಿ ಬರುವಾಗ ಎಡ ಬಲಕ್ಕೆ ನೋಡದೆ ಬೇಗ ಹೋಗಿ ಬಾ ಎಂದು ಹೇಳಿ ಕಳುಹಿಸುವರು. ಗುರುಗಳ ಹೇಳಿಕೆಯಂತೆ ಸಾಯಂ ದೇವನು ಮಳೆ ಗಾಳಿಯಲ್ಲೇ ಗುರುನಾಮ ಸ್ಮರಣೆ ಮಾಡುತ್ತಾ ಮಠಕ್ಕೆ ಧಾವಿಸಿ ಬಂದು ಬೆಂಕಿಯನ್ನು ತೆಗೆದುಕೊಂಡು ಸಂಗಮದತ್ತ ಹೊರಡಲು ನಡು ದಾರಿಯಲ್ಲಿ ಸಾಯಂ ದೇವನು ಸ್ವಲ್ಪ ಹೊರಳಿ ನೋಡುತ್ತಾನೆ. ಆಗ ಅವನ ಎಡ ಬಲಕ್ಕೆ ಹಾವುಗಳು ಬೆಂಬತ್ತಿ ಬರುವುದು ಕಂಡು ಹೆದರುವನು. ಆದರೂ ಬೇಗನೆ ಗುರುಗಳಿರುವಲ್ಲಿಗೆ ತಲುಪಲೆಂದು ಗುರುನಾಮ ಸ್ಮರಣೆ ಮಾಡುತ್ತಾ ಸಂಗಮಕ್ಕೆ ಹೋಗುವಷ್ಟರಲ್ಲಿ ಮಳೆ ಗಾಳಿ ಮಟ್ಟ ಮಾಯವಾಗಿ ಆಕಾಶ ಶುಭ್ರವಾಗಿರುತ್ತದೆ. ಗುರುಗಳ ಎದುರಿಗೆ ಬೆಂಕಿ ಇಟ್ಟು ಕೈ ಮುಗಿದುಕೊಂಡು ಭಯಭೀತನಾಗಿ ನಿಂತ ಸಾಯಂ ದೇವನು ನಡೆದ ಸಂಗತಿಯನ್ನು ಹೇಳಲು ಗುರುಗಳು, ಸಾಯಂ ದೇವ, ಹೆದರದಿರು, ನಾವೇ ನಿನ್ನ ರಕ್ಷಣೆಗೆಂತಲೇ 2 ನಾಗಕನ್ಯೆಯರನ್ನು ಕಳಿಸಿದ್ದೇವೆ. ಅವರೇ ಇಲ್ಲಿಯವರೆಗೆ ಇದೀಗ ಬಂದು ಹೋದ ನಾಗಕನ್ಯೆಯರು. ಅದಕ್ಕಾಗಿಯೇ ನಿನಗೆ ಹೋಗಿ ಬರುವಾಗ ಎಡ ಬಲಕ್ಕೆ ನೋಡದೆ ನೇರವಾಗಿ ಬಂದು ಬಿಡು ಎಂದಿದ್ದೇವೆ. ಇರಲಿ, ಇಂದು ನಿನ್ನ ಗುರುಭಕ್ತಿಗೆ ಮೆಚ್ಚಿದ್ದೇವೆ. ಮುಂದೆ ನೀನು ಹಲವು ಭಾಷೆಯ ಕವಿಯಾಗಿ ಪ್ರಸಿದ್ಧಿ ಪಡೆಯುವೆ ಎಂದು ಅವನ ತಲೆಯ ಮೇಲೆ ತಮ್ಮ ವರದ ಹಸ್ತವನ್ನಿಡಲು ಅವನ ಬಾಯಿಯಿಂದ ಸಂಸ್ಕೃತ ಹಾಗೂ ಕನ್ನಡದಲ್ಲಿ ಗುರುಗಳ ಕುರಿತಾದ ಹಾಡುಗಳು ಆಗಲೇ ಉತ್ಪನ್ನವಾಗುತ್ತವೆ. ಅವುಗಳಲ್ಲೊಂದಾದ ಸಾಯಂ ದೇವ ವಿರಚಿತ ಕನ್ನಡ ಪದ ಎಂತೆಂದರೆ, ಕಂಡೆನಿಂದು ಭಕ್ತ ಜನರ ಭಾಗ್ಯ ನಿಧಿಯ, ಭೂಮಂಡಲದೊಳಗೆ ನಾರಸಿಂಹ ಸರಸ್ವತಿಯ, ಕಂಡೆನಿಂದು ಉಂಡೆನಿಂದು ಪಾರಿಜವಳ ಪಾದವನ್ನ ರಾಜಕಮಲದೊಳ ತರುವ ಅಂತರ್ಧ್ಯಾನಿಸಿ,
ಸುಖಿಸುವ ಜನರುಗಳ ನಿತ್ಯ ವಾಕ್ಯ ಕರುಣ ಸುಗುಣ ಧರೆಗೆ ಗಾಣಗಾಪುರ ದಾಸ ಸಾಯನನ ಈಗ ಜಗದೊಳು ಕಂಡೆ ನಾನಮ್ಮ ಇಂದು ಕಂಡೆ ನಾನಮ್ಮ ಮಂಡಲದೊಳಗೆ ಯತಿ ಗುರುರಾಯ ಚಂದ್ರಮನ ತತ್ವ ಬೋಧನಕ ಉಪನಿಷತ್ ತತ್ವ ಚರಿತನ್ನ ಅವ್ಯಕ್ತವಾದ ಪರಬ್ರಹ್ಮ ಮೂರ್ತಿಯನ್ನ ಶೇಷ ಶಯನನ್ನ ಪರಮೇಶ ಕಾಯನ್ನ ಲೇಷ ಕೃಪೆಯನ್ನೀವ ಈವ ಗಂಧ ಪರಿಮಳದಿಂದ. ಹೀಗೆ ಸಾಯಂದೇವನು ಮುಂದೆ ಗುರುಗಳ ಕುರಿತಾಗಿ ಅನೇಕ ಪದಗಳನ್ನು ರಚಿಸಿ ಹಾಡಲು ಗುರುಗಳು ಸಾಯಂದೇವನನ್ನು ಕುರಿತು, ಸಾಯಂದೇವ, ಈಗ ಮತ್ತೆ ನೀನು ಆ ಯವನನಾದ ಮ್ಲೇಚ್ಛರ ಸೇವೆಗೆ ಅಲ್ಲಿಗೆ ಹೋಗಬೇಡ, ಇಲ್ಲೇ ಇದ್ದು ಸುಖವಾಗಿರು. ಅತ್ತ ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಅವನ ಕುಟುಂಬ ವರ್ಗದವರನ್ನು ಕೂಡ ಹರಸಿ ಸಾಯಂದೇವನ ಮಗನಾದ ನಾಗನಾಥನನ್ನು ಹತ್ತಿರ ಕರೆದು ಅವನ ತಲೆಯ ಮೇಲೆ ತನ್ನ ವರದ ಹಸ್ತವನ್ನಿಟ್ಟು, ಇವನು ಬಹಳ ಶ್ರೀಮಂತನಾಗುವನು, ಅಲ್ಲದೆ ಇವನಿಗೆ ಬಹು ಸಂತತಿ ಪ್ರಾಪ್ತವಾಗುವುದು ಎಂಬ ವರದ ವಾಕ್ಯ ನುಡಿಯಲು ಎಲ್ಲರೂ ಗುರುಗಳಿಗೆ ನಮಸ್ಕರಿಸಿ ಮನೆಗೆ ಹೋಗುವರು. ಆದರೆ ಸಾಯಂದೇವನು ಗುರುಗಳ ಸೇವೆ ಮಾಡಿಕೊಂಡು ಮಠದಲ್ಲಿಯೇ ಇರುವನು. ನಂತರ ಅವನು ಬರೆದ ಸಾಯಂದೇವ ಕೃತ ಸಂಸ್ಕೃತ ಗುರುವಾಷ್ಟಕಂ ಹೀಗಿದೆ: ಆದೋ ಬ್ರಹ್ಮತ್ವಮೇಕಮೇವ ಜಗತಾಂ ವೇದಾತ್ಮಮೂರ್ತಿ ವಿಭೋ ಪಶ್ಚಾತ್ ಕ್ಷೋಣಿತಲೆ ವಿನಾಶಿ ದಿತಿಜಿ ಕೃತ್ವಾವತಾರಂ ಪ್ರಭೋ ಹತ್ಯಾ ದೈತ್ಯಮನೇಕ ಧರ್ಮಚರಿತಂ ಭೂತ್ವಾತ್ಮನೆ ಜೋಗೃಹೇ ವಂದೇಹಂ ನರಕೇಸರಿ ಸರಸ್ವತಿ ಶ್ರೀಪಾದಯುಗ್ಮಾಂಬುಜಂ ಭೂದೇವಾ ಜಲಮಾನುಷಂ ಯದುಜನ ಬಾಧಾಯ ಮನಂ ಕಲಿಂ ವೇದಾದುಷ್ಯಮನೇಕ ವರ್ಣಮನುಜಾ ಭೇದಾದಿಭೂತೋನ್ನತಿಂ ಛೇತ್ತಾಧರ್ಮತಮಾಂಧಕಾರ ಹರಣಂ ಜ್ಞಾನಪ್ರದೀಪೋಜ್ವಲಂ ವಂದೇಹಂ ನರಕೇಸರಿ ಸರಸ್ವತಿ ಶ್ರೀಪಾದಯುಗ್ಯಾಂಬುಜಂ ಧ್ಯಾತಸ್ತ್ವಂ ಹರಿಮೇಕಯಾತಿ ಗುರುವೋ ಜಾತಾಗ್ರಜನ್ಯಂ ವಿಭೋ ಹೇತು ಸರ್ವವಿದೋ ಜನಾಯ ಹರಣಂ ಜ್ಯೋತಿಸ್ವರೂಪಂ ಜಗತ್ ಜಾತಾರ್ಥಾಶ್ರಮಸ್ಥಾಪಿತಂ ಕ್ಷಿತಿತಲೆ ಪಾತು ಸದಾ ಸೇವ್ಯಯಂ ವಂದೇಹಂ ನರಕೇಸರಿ ಸರಸ್ವತಿ ಶ್ರೀಪಾದಯುಗ್ಯಾಂಬುಜಂ ಚರಿತಂ ಚಿತ್ರಮನಂಕ ಕೀರ್ತಿಮತುಲಂ ಪರಿಭೂತ ಭೂಮಂಡಲೆ ಮೂಕಂ ವಾಕ್ಯ ದಿವಾಂಧಕಸ್ಯ ನಯನಂ ವಂದ್ಯಾ ಚ ಪುತ್ರಂ ದದತ್ ಸೌಭಾಗ್ಯಂ ವಿಧವಾ ಚ ದಾಯಕ ಶ್ರಿಯಂ ದತ್ವಾ ಚ ಭಕ್ತಂ ಜನ ವಂದೇಹಂ ನರಕೇಸರಿ ಸರಸ್ವತಿ ಶ್ರೀಪಾದಯುಗ್ಯಾಂಬುಜಂ ದುರಿತಂ ಘೋರ ದರಿದ್ರದಾವತಿಮಿರಂ ಹರಣಂ ಜಗದ್ಜ್ಯೋತಿಷಂ ಸುರಧೇನುಂ ಸುರಪಾದ ಪೂಜಿತಂ ಜನಂ ಕರುಣಾಬ್ಧಿ ಭಕ್ತಾರ್ತಿಹ ನರಸಿಂಹೇಂದ್ರ ಸರಸ್ವತೀಶ್ವರ ವಿಭೋ ಶರಣಾಗತಂ ರಕ್ಷಕಂ ವಂದೇಹಂ ನರಕೇಸರಿ ಸರಸ್ವತಿ ಶ್ರೀಪಾದಯುಗ್ಮಾಂಬುಜಂ ಗುರುಮೂರ್ತಿಂ ಚರಣಾರವಿಂದಯಗಲಂ ಸ್ಮರಣಂ ಕೃತಂ ನಿತ್ಯಸೌ ಚರಿತಂ ಕ್ಷೇತ್ರಮನೇಕ ತೀರ್ಥ ಸಫಲಂ ಸರಿದಾದಿ ಭಾಗೀರಥಿ ತುರುಗಂ ಮೇಧ ಸಹಸ್ರ ಗೋವಿದುಜನ ಸಮ್ಯಕ್ ದದಂಸ್ತತ್ಫಲಂ ವಂದೇಹಂ ನರಕೇಸರಿ ಸರಸ್ವತಿ ಶ್ರೀಪಾದಯುಗ್ಯಾಂಬುಜಂ ನೋ ಶಕ್ಯಂ ತವ ನಾಮ ಮಂಗಲಸ್ತವಂ ವೇದಾಗಮಾಗೋಚರಂ ಪಾದದ್ವಂದ್ವ ಹೃದಾಬ್ಜಮಂತರ ನಿಧಾಯ ತ್ವಾಂ ಸತಾಂ ಭೂಮಿಪಂ ಭೂಯೋ ಭೂಯ ಸ್ಮರನ್ ನಮಾಮಿ ಮನಸಾ ಶ್ರೀ ಸದ್ಗುರುಂ ಪಾಹಿ ಮಾಂ ವಂದೇಹಂ ನರಕೇಸರಿ ಸರಸ್ವತಿ ಶ್ರೀಪಾದಯುಗ್ಯಾಂಬುಜಂ ಭಕ್ತಾನಾಂ ತರಣಾರ್ಥ ಸರ್ವಜಗತಾಂ ದೀಕ್ಷಾಂ ದದನ್ಯೋಗಿನಾಂ ಸುಕ್ಷೇತ್ರಂ ಪುರಗಾಣಗಾಸ್ಥತ ಪ್ರಭೋ ದತ್ವಾ ಚತುಷ್ಕಾಮದಂ ಸ್ತುತ್ವಾ ಭಕ್ತಿ ಸರಸ್ವತಿ ಗುರುಪದಂ ಜಿತ್ವಾದ್ಯದೋಷಾಧಿಕಂ ವಂದೇಹಂ ನರಕೇಸರಿ ಸರಸ್ವತಿ ಶ್ರೀಪಾದಯುಗ್ಮಾಂಬುಜಂ ಏವಂ ಶ್ರೀ ಗುರುನಾಥಮಷ್ಟಕಮಿದಂ ಸ್ತೋತ್ರಂ ಯಃ ಪಠೇನ್ನಿಶಃ
ತೇಜೋ ವೃದ್ಧಿರ್ವಚುರ್ಬಲ ಬಲಶ್ರೇಯಕರಂ ಆನಂದವರ್ಧಂ ಪಪುಃ ಪುತ್ರಾಪತ್ಯಾಮನೇಕ ಸಂಪದಲಭಂ ದೀರ್ಘಾಯುರಾರೋಗ್ಯತಾಂ ವಂದೇಹಂ ನರಕೇಸರಿ ಸರಸ್ವತಿ ಶ್ರೀಪಾದಯುಗ್ಯಾಂಬುಜಂ. ಹೀಗೆ ಶ್ರೀ ಗುರುಗಳ ಹಾರೈಕೆಯಿಂದಾಗಿ ಸಾಯಂ ದೇವನ ವಂಶಜರೆಲ್ಲರೂ ಮುಂದೆ ಶ್ರೀಚರಣರ ಭಕ್ತರಾಗಿ ಗಾಣಗಾಪುರದಲ್ಲಿರುವ ನಿರ್ಗುಣ ಪಾದುಕೆಗಳ ಸೇವೆಗೈಯುತ್ತಾ ಬಂದರು ಎಂದು ಶ್ರೀ ನರಸಿಂಹ ಸರಸ್ವತಿ ಅವತಾರ ಕುರಿತಾದ ಶ್ರೀ ಗುರುಚರಿತೆಯ ಮೂಲ ಬೋಧಕನಾದ ಸಿದ್ಧಮುನಿಯು ತನ್ನ ಶಿಷ್ಯನನ್ನು ಕುರಿತು, ನಾಮಧಾರಕ, ಹೀಗೆ ಅವರ 4ನೆಯ ತಲೆಮಾರಿನವನೇ ನೀನಾಗಿರುವಿ ಎನ್ನಲು ನಾಮಧಾರಕನ ಮೈ ರೋಮಾಂಚನಗೊಂಡು ಸಿದ್ಧಮುನಿಯ ಪಾದಗಳಿಗೆರಗಿ, ಗುರುದೇವ, ಗುರುಗಳ ಮುಂದಿನ ಸುರಸ ಚರಿತೆಯನ್ನು ಹೇಳುವವರಾಗಬೇಕು ಎಂದು ಬೇಡಿಕೊಳ್ಳುವನು. ಹೀಗೆ ನಾಮಧಾರಕನ ಜಿಜ್ಞಾಸೆಯನ್ನು ಕಂಡ ಸಿದ್ಧ ಮುನಿಯು ಸಾಕ್ಷಾತ್ ತ್ರೈಮೂರ್ತಿಯಾದ ನರಸಿಂಹ ಸರಸ್ವತಿ ಗುರುಗಳ ಮುಂದಿನ ಸುರಸ ಚರಿತೆಯನ್ನು ಹೇಳಹತ್ತಿದನು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.